ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಇಂದು ನಾವು ಮಾಡುತ್ತಿರುವುದು ಎಲ್ಲರಿಗೂ ಇಷ್ಟವಾಗುವ, ಸರಳವಾಗಿಯೂ ಹಾಗೂ ರುಚಿಯಾಗಿಯೂ ಇರುವ ಮೊಸರನ್ನ. ಬೇಕಾಗುವ ಪದಾರ್ಥಗಳು: ಅಕ್ಕಿ 2 ಲೋಟ, ಕತ್ತರಿಸಿದ ಈರುಳ್ಳಿ 1 ದೊಡ್ಡದು, ಕರಿಬೇವು 1 ಎಸಳು, ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಉದ್ದಿನಬೇಳೆ 2 ಟೀ ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು, ಅಡುಗೆ ಎಣ್ಣೆ ಸ್ವಲ್ಪ, ಕತ್ತರಿಸಿದ ಹಸಿಮೆಣಸಿನಕಾಯಿ 4, ಸಾಸಿವೆ ಒಗ್ಗರಣೆಗೆ, ಮೊಸರು 1 ಬಟ್ಟಲು, ಹಾಲು 1 ಲೋಟ. ಮೊದಲು ಅಕ್ಕಿಯನ್ನು ತೊಳೆದು ಅನ್ನವನ್ನು ಸ್ವಲ್ಪ ಮೆತ್ತಗೆ ಮಾಡಿಕೊಳ್ಬೇಕು. ಬಿಸಿಲಿನ ದಿನಗಳಲ್ಲಿ ತಂಪು ಕೊಡುವ, ಹೊಟ್ಟೆಗೆ ಹಗುರವಾಗಿರುವ ಮತ್ತು ಮನೆಯ ರುಚಿಯನ್ನು ನೆನಪಿಸುವ ಒಂದು ಸಾಂಪ್ರದಾಯಿಕ ಆಹಾರ ಇದು. ಸರಳ, ಸಿಹಿ, ತಂಪಾದ ಮತ್ತು ಮನಸ್ಸಿಗೆ ಹತ್ತಿರವಾದ ಊಟವೇ ಮೊಸರನ್ನ. ಈಗ ಒಗ್ಗರಣೆ ಮಾಡಿಕೊಳ್ಳೋಣ. ಒಂದು ಪಾನ್ಗೆ ಸ್ವಲ್ಪ ಸಾಸಿವೆ, ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ಉದ್ದಿನಬೇಳೆ ಹಾಕಿ 1 ನಿಮಿಷ ಫ್ರೈ ಮಾಡಿ. ಬಿಸಿಲಿನ ದಿನಗಳಲ್ಲಿ ತಂಪು ಕೊಡುವ, ಹೊಟ್ಟೆಗೆ ಹಗುರವಾದ, ಮನೆಯ ಸೌಖ್ಯ ತುಂಬಿದ ಒಂದು ಸಾಂಪ್ರದಾಯಿಕ ರುಚಿ. ಒಂದು ತುತ್ತು ತಿಂದರೆ ಸಾಕು, ಮನಸ್ಸೇ ನೆಮ್ಮದಿಯಾಗುತ್ತದೆ. ಇದು ಬೇಸಿಗೆಯಲ್ಲಿ ತಿನ್ನಲು ಸೂಕ್ತವಾದ ಊಟ. ಈಗ ಕರಿಬೇವು, ಕತ್ತರಿಸಿದ ಹಸಿಮೆಣಸಿನಕಾಯಿ ಹಾಗೂ ಕತ್ತರಿಸಿದ ಈರುಳ್ಳಿ ಹಾಕಿ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಮೊಸರನ್ನ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು ಮತ್ತು ಹೊಟ್ಟೆಯನ್ನು ತಂಪಾಗಿಡುತ್ತದೆ. ಇದಕ್ಕೆ ಕ್ಯಾರೆಟ್, ಸೌತೆಕಾಯಿ, ದಾಳಿಂಬೆ, ಕೊತ್ತಂಬರಿ ಸೊಪ್ಪು ಸೇರಿಸಿದರೆ ಇನ್ನೂ ಆರೋಗ್ಯಕರವಾಗಿರುತ್ತದೆ. ಮನೆಯಲ್ಲೇ ಮಾಡಿದ ಮೊಸರು ಬಳಸಿದರೆ ರುಚಿ ಮತ್ತು ಆರೋಗ್ಯ ಎರಡೂ ಹೆಚ್ಚಾಗುತ್ತದೆ. ಮೊಸರನ್ನದಲ್ಲಿ ಇರುವ ಪ್ರೋಬಯೋಟಿಕ್ಸ್ ಹೊಟ್ಟೆಯ ಆರೋಗ್ಯಕ್ಕೆ ಒಳ್ಳೆಯದು. ಈಗ ಒಗ್ಗರಣೆ ಬೆಂದಿದೆ. ಒಗ್ಗರಣೆ ತಣ್ಣಗಾದ ನಂತರ ಮೊದಲೇ ಮಾಡಿಟ್ಟುಕೊಂಡ ಅನ್ನವನ್ನು ಬೆರೆಸಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮಿಕ್ಸ್ ಮಾಡಿ, ನಂತರ ಹಾಲು, ಮೊಸರು, ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಸೇರಿಸಿ ಚೆನ್ನಾಗಿ ಕಲಸಿದರೆ ರುಚಿಕರವಾದ ತಂಪಾದ ಮೊಸರನ್ನ ಸಿದ್ಧ ಆಗಿದೆ. ಇನ್ನೂ ಹೆಲ್ದಿಯಾಗಿ ಬೇಕೆಂದರೆ ಬ್ರೌನ್ ರೈಸ್ ಅಥವಾ ಸಿರಿಧಾನ್ಯದ ಅನ್ನ ಬಳಸಬಹುದು. ಮಕ್ಕಳಿಗೆ ಅಥವಾ ಹಿರಿಯರಿಗೆ ಕೊಡುವಾಗ ಹುಳಿ ಹೆಚ್ಚು ಆಗದಂತೆ ನೋಡಿಕೊಳ್ಳಿ. ಸಾಸಿವೆ, ಕರಿಬೇವು, ಶುಂಠಿ ಒಗ್ಗರಣೆ ಹಾಕಿದರೆ ರುಚಿ ಜೊತೆಗೆ ಜೀರ್ಣಕ್ರಿಯೆಯೂ ಉತ್ತಮವಾಗುತ್ತದೆ. ಆಯುರ್ವೇದದ ಪ್ರಕಾರ ಮೊಸರನ್ನ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಿ ತಂಪು ನೀಡುತ್ತದೆ. ಅದು ವಿಶೇಷವಾಗಿ ಬೇಸಿಗೆಯ ದಿನಗಳಲ್ಲಿ. ಇದು ಹೊಟ್ಟೆಗೆ ಶಾಂತಿ ನೀಡುವ ಆಹಾರ ಆಗಿದ್ದು, ಸರಿಯಾದ ಪ್ರಮಾಣದಲ್ಲಿ ತಿಂದರೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೊಸ ಹೊಸ ರೆಸಿಪಿಗಳಿಗಾಗಿ ಸದಾ ನಮ್ಮ ಚಾನಲ್ ಜೊತೆ ಇರಿ. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ.